ನಮ್ಮ ದುರಾದೃಷ್ಟ ಆಡಳಿತದಲ್ಲಿ ಪರಿಸರ ಅನ್ನುವಂತಹ ಒಂದು ಸಬ್ಜೆಕ್ಟೇ ಇಲ್ಲ ಅನ್ನುವ ಥರ ನಮಗೆ ಯಾವಾಗಲೂ ಈ ರಾಜಕಾರಣಿಗಳ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಕಾರ್ಕಳಕ್ಕೆ ಬಂದಂತಹ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿನ ಮಾಧ್ಯಮಗಳ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ತಮ್ಮ ಅಜ್ಞಾನವನ್ನ ಪ್ರದರ್ಶನ ಮಾಡಿದ್ದಾರೆ. ಸರ್, ಪಿಲಿಕುಳದಲ್ಲಿ ಜೈವಿಕ ಉದ್ಯಾನವನ ಇದೆ ಸರ್. ಅಲ್ಲಿ ಪ್ರಾಣಿಗಳ ಸ್ಥಿತಿ ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ಇದೆ ಸರ್. ಕೆಲವೊಂದು ಮಾಧ್ಯಮ ವರದಿಗಳು ಕೂಡ ಬಂದಿರುವಂತೆ ಸರ್. ಪಿಲಿಕುಳ ಜೈವಿಕ ಉದ್ಯಾನವನ ಬಹಳ ಮುಖ್ಯವಾಗಿ ಪಿಲಿಕುಳ ನಿಸರ್ಗಧಾಮ ನಿಮಗೆ ಗೊತ್ತೇ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಸೆಟ್ ಆಗಿ ಅದು ಇರಬೇಕಾಗಿತ್ತು. ಆದ್ರೆ ಭ್ರಷ್ಟಾಚಾರದ ಕೂಪವಾಗಿದೆ ನೋಡಿ. ಅದಕ್ಕೊಂದು ಹೆಸರು ಬೇರೆ, ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಅಂತ ಹೇಳಿ. ಅದೊಂದು ವಿಜ್ಞಾನ ಕೇಂದ್ರ, ವಿಜ್ಞಾನ ಮತ್ತೆ ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು. ಅದು ಅರಣ್ಯ ಇಲಾಖೆಗೆ ಬರೋದಿಲ್ಲ, ತುಂಬಾ ಜನರಿಗೆ ಅದು ಗೊತ್ತಿಲ್ಲ. ಅದು ಅರಣ್ಯ ಇಲಾಖೆಯ ಸುಪರ್ದಿಗೆ ಬರೋದಿಲ್ಲ. ಆದ್ರೆ ಪ್ರಾಣಿಗಳನ್ನ ಅಲ್ಲಿ ಈ ತರದ ಒಂದು ಜ್ಞಾನ ಕೇಂದ್ರವನ್ನಾಗಿ ಜ್ಞಾನವನ್ನ ಪಸರಿಸೋದಕ್ಕಾಗಿ ಅಲ್ಲಲ್ಲಿ ಕೂಡ ಹಾಕಿದ್ದಾರೆ, ಅವುಗಳನ್ನ ಸಾಯಿಸ್ತಿದ್ದಾರೆ. ಈಗಾಗಲೇ ಹೈಕೋರ್ಟ್ ನಲ್ಲಿ ಯಾರೋ ಒಬ್ರು RTI ಆಕ್ಟಿವಿಸ್ಟ್ ಅದನ್ನ ಫೈಟ್ ಮಾಡಿ ಹೈಕೋರ್ಟೇ ಹೇಳಿದೆ ಅದನ್ನ ಮುಚ್ಚಿಸಬೇಕಾಗುತ್ತೆ ಅಂತ ಹೇಳಿ. ಅಂದ್ರೆ ಸುಧಾರಣೆಯೇ ಆಗ್ತಾ ಇಲ್ಲ. ಹೋದ ವರ್ಷ ಲೋಕಾಯುಕ್ತ ರೈಡ್ ಕೂಡ ಆಗಿದೆ. ಇಂತಹ ಒಂದು ಅವ್ಯವಸ್ಥೆಗಳ ಆಗರ ಆಗಿರುವಂತಹ ಪಿಲಿಕುಳದ ಬಗ್ಗೆ 15 ದಿನಗಳಿಂದ ವಿಜಯ ಕರ್ನಾಟಕದಲ್ಲಿ ರೈಟ್ ಅಪ್ ಗಳು ಬರ್ತಾ ಇದೆ. ಆದ್ರೆ ನಮ್ಮ CM ಅವರಿಗೆ ಇವೆಲ್ಲ ಗೊತ್ತಿಲ್ಲ, ಅಲ್ಲಿರುವ ಅಧಿಕಾರಿಗಳು ಹೇಳಿರೋದಿಲ್ಲ. ಯಾಕೆಂದ್ರೆ ಎಲ್ಲಾ ಕಡೆಯೂ ಕೂಡ ನಮ್ಮ ಪತ್ರಕರ್ತರು ಇಂತಹ ಪರಿಸರದ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳೋದಿಲ್ಲಲ್ಲ, ಹಾಗಾಗಿ ಇವರಿಗೆ ಗೊತ್ತಿಲ್ಲ. ಅದನ್ನ ಅವರು ಒಂಥರ ಅಸಡ್ಡೆಯ ತರ ಮಾತನಾಡಿದ್ರು. ಇನ್ನು ಆಗುಂಬೆ ಸುರಂಗ ಮಾರ್ಗದ ಬಗ್ಗೆನೂ ಕೂಡ ಏನು ಗೊತ್ತಿಲ್ಲ ಆ ತರ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಆಗುಂಬೆ ಸುರಂಗ ಮಾರ್ಗವನ್ನ ಮಾಡ್ತೀನಿ ಅಂತ ಏಕಾಏಕಿ ಹೇಳ್ಬಿಟ್ರು. ಈಗಾಗಲೇ ಚರ್ಚೆ ಆರಂಭವಾಗಿದೆ. ಈಗ ರಾಜ್ಯ ಸರ್ಕಾರಕ್ಕೆ ಅದರ ಮಾಹಿತಿ ಏನಿದೆ, ಅದರ ಪರ್ಮಿಷನ್ ಏನು, ಪೂರ್ವಾನುಮತಿ, ಅರಣ್ಯ ಇಲಾಖೆ, ಅದು ಇದು, ಅದರ ಬಗ್ಗೆ ನಮ್ಮ ಜರ್ನಲಿಸ್ಟ್ಗಳು ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಆಗುಂಬೆ ಸುರಂಗನ ಮಾಡ್ತೀವಿ ಅಂದ್ಬಿಟ್ರು. ಅದ್ರ ಬಗ್ಗೆ ಇವ್ರಿಗೆ ನಿಜವಾಗ್ಲೂ ಗೊತ್ತಿದೆಯೋ ಗೊತ್ತಿಲ್ಲ. ಅವ್ರ ಮಾತುಗಳಲ್ಲಂತೂ ಅವ್ರಿಗೆ ಆ ಜ್ಞಾನ ಇತ್ತು ಅಂತೇಳಿ ನಮಗೇನು ವ್ಯಕ್ತವಾಗೋದಿಲ್ಲ. ನಮ್ಮ ರಾಜ್ಯ ವನ್ಯಜೀವಿ ವಿಭಾಗ ಪರ್ಮಿಷನ್ ಕೊಡುತ್ತೆ ಯಾವುದಕ್ಕೆ? ಆಗುಂಬೆಯಲ್ಲಿ ಆಗುಂಬೆ ಸುರಂಗ ಮಾರ್ಗ ನಿರ್ಮಾಣ. ಸ್ಟೇಟ್ ಒಪಿನಿಯನ್ ಹ್ಯಾಸ್ ನಾಟ್ ಬೀನ್ ಎಕ್ಸ್‌ಪ್ರೆಸ್ಡ್. ಈ ಆಗುಂಬೆ ಟನಲ್ ಇದೆ. ಸೊ ನೀವೇನು ಹೇಳ್ತೀರಾ? ಪರ್ಮಿಷನ್ ಮಾಡ್ತೀವಿ ಅದನ್ನು. ಶಿವಮೊಗ್ಗ ಸಂಸದ BY ರಾಘವೇಂದ್ರ ಅವರು BJP ಮುಖಂಡರು. ಅವರು ಅದನ್ನು ಮೊದಲಿಂದನೂ ಕೂಡ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಅವರೆಲ್ಲ ಸೇರಿ ಅಲ್ಲಿಗೊಂದು ಸುರಂಗ ಮಾಡಬೇಕು ಅಂತೇಳಿ ಅವರದೇ ಆದಂತ ಪರಿಕಲ್ಪನೆಯಲ್ಲಿ ಅವ್ರು ಹೇಳ್ತಾ ಬರ್ತಿದ್ರು. ಅದು ಬರೀ ಸುದ್ದಿಯಾಗಿ ಅಲ್ಲಿ ಇಲ್ಲಿ ಇತ್ತು. ಆದ್ರೆ ಸಂಸದ ರಾಘವೇಂದ್ರ ಅವರು ಅದನ್ನ ಘೋಷಣೆ ಮಾಡ್ಬಿಟ್ಟಿದ್ದಾರೆ. DPR ಗೆ ಟೆಂಡರ್ ಪ್ರೋಸೆಸ್ ಆರಂಭ ಆಗಿದೆ. ಇನ್ ಯಾವ್ದಾದ್ರು ಕಂಪ್ನಿಗಳು ಅದನ್ನ DPR ತಗೊಂಡ್ಬಿಟ್ಟು ಆಮೇಲೆ DPR ಪ್ರಿಪೇರ್ ಮಾಡ್ತಾರೆ. ಅದು 6 ತಿಂಗಳು ಅಲ್ಲ, 6 ತಿಂಗಳ ಒಳಗಡೆನೆ ನಾವು ಒಂದು 2-3 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅಂತ ಸಂಸದ ರಾಘವೇಂದ್ರ ಅವರು ಘೋಷಣೆ ಮಾಡ್ಕೊಂಡಿರುವಂತದ್ದು. ಪರಿಸರವಾದಿಗಳು ಅಥವಾ ಪರಿಸರ ಹೋರಾಟಗಾರರು ಆತರದ್ ಯಾರು ಕೂಡ ಈ ತನಕ ಅವ್ರು ಯಾರು ಕೂಡ ಅದರ ವಿರುದ್ಧ ದನಿ ಎತ್ತಿರೋರೆಲ್ಲರೂ ಕೂಡ ಪರಿಸರಾಸಕ್ತರು ಮತ್ತೆ ಪತ್ರಕರ್ತರು ಅಷ್ಟೇ. ಪತ್ರಿಕೆಗಳಲ್ಲಿ ಕಳಕಳಿ ಇದೆ, ಅದನ್ನ ಈಗಲೇ ಅದು ಲೇಖನಗಳಾಗಿ ಹೊರ ಹೊಮ್ಮುತ್ತಿದೆ. ಅದಕ್ಕೆ ವಿರೋಧ ಕೂಡ ಸಾಕಷ್ಟು ವ್ಯಕ್ತವಾಗ್ತಿದೆ. ರಾಜಕಾರಣಿಗಳ ಬೆಂಬಲಿಗರು ಒಂದು ಕೂಗಾಡ್ತಿದ್ದಾರೆ, ನಮಗೆ ಆಸ್ಪತ್ರೆ ಬೇಕು, ಆಯಿಲ್ ಸಾಗಿಸಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈಗಾಗಲೇ 4-5 ಹೆದ್ದಾರಿಗಳು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗವನ್ನ ಕನೆಕ್ಟ್ ಮಾಡ್ತವೆ. ಅದ್ರ ಜೊತೆ ಇದೊಂದು ಸುರಂಗ ಮಾರ್ಗ ಯಾರಿಗೆ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಅಂತೂ ಆರಾಮಾಗಿ ದುಡ್ಡು ಮಾಡ್ಕೊಳಂತ ಹಿಂದೆ ಇಲ್ಲ. NH ಪ್ರಾಜೆಕ್ಟ್ಗಳಲ್ಲಿ ಎಲ್ಲ ದುಡ್ಡು ಮಾಡಿ 3 ತಲೆಮಾರಿಗೆ ಆಗೋಷ್ಟು ಇನ್ನು ರಾಜಕಾರಣಿಗಳನ್ನ ಮತ್ತೆ ಹುಟ್ಟಾಕ ಅವ್ರ ಫ್ಯಾಮಿಲಿಗಳಲ್ಲೇ ಹುಟ್ಟಾಕುವಷ್ಟು ಹಣವನ್ನ ಮಾಡ್ಕೊಂಡ್ಬಿಟ್ಟು ಮುಗಿಸ್ಬಿಟ್ಟಿದ್ದಾರೆ ಮಲೆನಾಡನ್ನ. ಎಲ್ಲಾ ಹೆದ್ದಾರಿಗಳನ್ನು ನೀವು ನೋಡ್ಬೋದು, ಯಾವುದು ಕೂಡ 1 ವರ್ಷಕ್ಕೆ ಉಪಯೋಗಕ್ಕೆ ಬರೋದೇ ಇಲ್ಲ. ಎಲ್ಲ ಹೊಂಡ ಬಿಟ್ಕೊಂಡಿರುತ್ತೆ, ಡ್ಯಾನ್ಸ್ ಮಾಡ್ತವೆ ಅಂತ ಹೆದ್ದಾರಿಗಳು ಮಾಡ್ಕೊಂಡಿದ್ರು. ಆ ತೀರ್ಥಹಳ್ಳಿ ಭಾಗದಲ್ಲಿ ಕೆಲವೊಂದು ಆ ಕುರುವಳ್ಳಿ ರೋಡ್ ಬರುತ್ತೆ ನಿಮಗೆ, ಬೈಪಾಸ್ ತರ ಏನೋ ಮಾಡಿದ್ದಾರೆ. ಅದು ಉದ್ಘಾಟನೆ ಆಗಿ ಕರೆಕ್ಟ್ ಆಗಿ 3 ತಿಂಗಳಿಗೆ ಅದು ಆ ಕಡೆ ಈ ಕಡೆ ಧರೆ ಎಲ್ಲ ಕುಸ್ತು ಬಿದ್ದಿತ್ತು. ಅದನ್ನ 1 ವರ್ಷ ಸುಮಾರು ಸಮಯ ಅದನ್ನ ಬಂದ್ ಮಾಡಿದ್ರು. ಪತ್ರಕರ್ತರಿಗೂ ಅಲ್ಲಿಗೆ ಹೋಗಕ್ಕೆ ಬಿಡ್ತಿರಲ್ಲ, ಆ ತರ ಮಾಡ್ಕೊಂಡ್ಬಿಟ್ಟು ಮತ್ತೆ ಕಾಮಗಾರಿ ಮಾಡಿದ್ರು. ಇಂತಹ ಮತ್ತೆ ಭಾರತೀಯಪುರ ಕ್ರಾಸ್ ನೋಡ್ಬೋದು, ಅದು ಕೂಡ ಕುಸಿತಾನೆ ಇದೆ. ಅದನ್ನೇನು ಸರಿ ಆಗುತ್ತೆ ಅಂತ ನಮಗೇನು ಅನ್ಸೋದಿಲ್ಲ. ಅಂದ್ರೆ ನಾವಿನ್ನು ಹೇಳ್ತಿದ್ರು ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಬೇಡ ಅಂತಿಲ್ಲ, ಆದ್ರೆ ಆ ಅಭಿವೃದ್ಧಿ ಕಾರ್ಯಗಳು ಈ ಮಲೆನಾಡು ಪ್ರದೇಶಕ್ಕೆ, ಭೂಭಾಗಕ್ಕೆ ಹೊಂದಿಕೆ ಆಗೋದಿಲ್ಲ. ಅದಕ್ಕೆ ನಿದರ್ಶನಗಳನ್ನು ಕೊಡ್ತಿದೀವಿ. ಹಿಂಗಾಗ್ತಿದೆ, ಧರೆ ಕುಸಿತಿದೆ, ಕಾರ್ಬೈಲ್ ಗುಡ್ಡ ಕುಸಿತಿದೆ, ಲ್ಯಾಂಡ್ ಸ್ಲೈಡಿಂಗ್ ಗಳನ್ನ ನಾವು ರಿಪೋರ್ಟ್ ಮಾಡ್ಕೊಂಡಿರೋದು, ನಾವು ಹೇಳ್ತಿರೋದು ಈ ತರ ಬೇಡ ಅಂತ. ಇದೆಲ್ಲ ಆಗ್ತಾ ಇದೆ. ಆದ್ರೆ CM ಸಿದ್ದರಾಮಯ್ಯನವರು ಏಕಾಏಕಿ ನಾವು ಮಾಡ್ಬಿಡ್ತೀವಿ, ಪರಿಸರವಾದಿಗಳನ್ನ ಕರೆದು ಅವ್ರ ಹತ್ರ ಮಾತಾಡ್ತೀವಿ ಅಂತಾರೆ. ಏನ್ ಮಾತಾಡ್ತಾರೆ? ವಿರೋಧ ಇದೆ, ಅದರಿಂದ ಪರಿಸರವಾದಿಗಳಲ್ಲಿ ಸಿಕ್ಕಾಪಟ್ಟೆ ವಿರೋಧ ಇದೆ. ಮತ್ತೊಂದು ಈಗ ಆನೆ ಹುಲಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ. ಅವ್ರನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಪರಿಸರವಾದಿಗಳು ವಿರೋಧ
ಪ್ರಾಣಿಗಳ ವಾಸಸ್ಥಾನಕ್ಕೆ ಅಪಾಯ ಆಗಿ ಅವ್ರು ಮತ್ತೆ ಹೆಚ್ಚು ಜಾಸ್ತಿ ನಾಡಿಗೆ ಬರಲ್ವಾ? ಈಗ ಪರಿಸರವಾದಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಅವ್ರ ಜೊತೆ ಮಾತಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸ. ನಮಗೀಗ ಅದಕ್ಕೆ ಶರಾವತಿ ಪೌಂಡ್ ಸ್ಟೋರೇಜ್ ಬಗ್ಗೆನೂ ಕೂಡ ಅನುಮಾನಗಳು ಶುರುವಾಗ್ಬಿಟ್ಟಿದ್ದಾವೆ. ಅಲ್ಲಿ ಎಲ್ಲೋ DCM ಭೇಟಿ ಆಡಿದ್ರಂತೆ, ಜಾರ್ಜ್ ಅವ್ರು ಭೇಟಿ ಆದ್ರಂತೆ, ಇವ್ರು ಯಾರೋ ಒಂದು ತಂಡ ಅಂತ ನಮಗೆ ಜರ್ನಲಿಸ್ಟ್ಗಳಿಗೆ ನಮಗೆ ಮಾಹಿತಿ ಬರುತ್ತೆ, ನಮ್ಮ ಸೋರ್ಸಲ್ಲಿ ಮಾಹಿತಿ ಬರುತ್ತೆ. ಇದು ಅವರು ಹೋರಾಟಗಾರರಿಗೆ ಎಷ್ಟು ಮಾಹಿತಿ ತಲುಪುತ್ತೋ ಗೊತ್ತಿಲ್ಲ, ಇಂತಿಂತವರೇ ಭೇಟಿ ಆದ್ರು ಅಂತೇಳಿ ನಮಗೆ ಮಾಹಿತಿ ಬರ್ತಿರುತ್ತೆ. ಇವರೆಲ್ಲ ಹೋಗಿ ಇವ್ರನ್ನ ಕರೆಸಿ ಮಾತಾಡೋವಂಥದ್ದು ಏನಿದೆ? ಕರೆಸಿ ಮಾತಾಡೋಕೆ ಏನೂ ಇಲ್ಲ. ರಾಜಕಾರಣಿಗಳೇ ಇದರ ಬಗ್ಗೆ ಅರ್ಥ ಮಾಡ್ಕೊಬೇಕು, ಏನಾಗ್ತಿದೆ ಏನು ಅಂತ ಹೇಳ್ಬಿಟ್ಟು. ನಿಮಗೆ ಇವತ್ತು ಆ ಥರದ ಒಂದು ಸುಂದರವಾದಂತಹ ಒಂದು ಬೆಟ್ಟವನ್ನ, ಸುಂದರವಾದಂತಹ ಕಾಡನ್ನ ನಾವು ಸೃಷ್ಟಿ ಮಾಡೋಕೆ ಯಾವತ್ತೂ ಸಾಧ್ಯ ಇಲ್ಲ. ಎಷ್ಟೊಂದು ವರ್ಷಗಳು ಆ ಪರಿಸರ ರೂಪುಗೊಳ್ಳೋದಕ್ಕೆ ಬೇಕು. ನಾವು ಕೃತಕವಾಗಿ ಏನೇ ಮಾಡಿದ್ರು ಕೂಡ ಅದು, ಹಿಂದೆ ತೇಜಸ್ವಿ ಅವರು ಹೇಳ್ತಿದ್ರು, ನಾವು ಕೃತಕವಾಗಿ ಒಂದು ಕಾಡನ್ನು ಸೃಷ್ಟಿ ಮಾಡಿದ್ರು ಕೂಡ ಅಲ್ಲಿ ಕಾಡು ಪಕ್ಷಿಗಳು ಕೂಡ ಅದನ್ನು ಅಟ್ರಾಕ್ಟ್ ಆಗೋದಿಲ್ಲ, ಅಲ್ಲಿಗೆ ಬರೋದಿಲ್ಲ ಅವುಗಳನ್ನ. ಹಾಗಾಗಿ ನಾವು ಏನನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಇರೋವಂಥದ್ದನ್ನ ನಾವು ಹೇಗಿದೆ ಹಾಗೆ ಇಟ್ಕೊಬೇಕು. ಅದು ಇಟ್ಕೊಂಡ್ರೆ ನಮಗೆ, ನಮ್ಮ ಜನರಿಗೆ ಕೂಡ ನಾವು ಅನುಕೂಲ ಮಾಡ್ದಂಗೆ ಆಗುತ್ತೆ. ಇವರು ಅಭಿವೃದ್ಧಿ ಕಾರ್ಯದಿಂದ ಆಗಿರುವ ವಿನಾಶವನ್ನ ಇವ್ರ ತಲೆಗೆ ಕಟ್ತಾರೆ. ಇವತ್ತು ಹೆದ್ದಾರಿ, ದ್ವಿಪಥ, ಚತುಷ್ಪಥ, ಇನ್ನು ಈ ತರ ಎಲ್ಲ ಪಥಗಳೆಲ್ಲ ಡೆವಲಪ್ ಆಗ್ತಾ ಪ್ರತಿ ವರ್ಷ ಇವತ್ತು ಚರಂಡಿ ಬಂದಿರೋ ರಸ್ತೆ ನಾಳೆ ಅಂಗ್ಳಕ್ಕೆ ಬರುತ್ತೆ, ನಾಳೆ ನಮ್ಮ ಮನೆನೇ ಇರೋದಿಲ್ಲ. ಯಾರಿಗಾಗಿ ಮಾಡ್ಬೇಕಂಗಾದ್ರೆ ಇಲ್ಲಿ ಮನೆಗಳನ್ನ ಎಬ್ಬಿಸಿ ಇವುಗಳನ್ನೆಲ್ಲ ತೆಗೆದು ನಾವು ಯಾರಿಗಾಗಿ ಹೆದ್ದಾರಿಗಳನ್ನ ಮಾಡ್ಕೊಡ್ಬೇಕು? ಯಾರು ಹೋಗೋರು ಅಲ್ಲಿಗೆ? ರಾಜಕಾರಣಿಗಳ ಕುಟುಂಬ ಈ ತುದಿಯಿಂದ ಆ ತುದಿವರೆಗೆ ಇವರ ರೆಸಾರ್ಟ್ಗಳು ಎಲ್ಲ ಇರ್ತವೆ. ಮಲೆನಾಡನ್ನ ಅರಸಿ ಭ್ರಷ್ಟರು ಇಲ್ಲೆಲ್ಲ ಆಸ್ತಿಗಳನ್ನ ತಗೊಂಡಿದ್ದಾರೆ. 200-300 ಎಕರೆಗಳು. ಎಲ್ಲರ ಗೊತ್ತು, ನಮಗೆ ಎಲ್ಲರ ಬಗ್ಗೆನೂ ಗೊತ್ತಿದೆ. ಎಲ್ಲರೂ ಆಸ್ತಿ ತಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿದೆ ನೋಡಿ. ಆಂಧ್ರ ಪ್ರದೇಶದ ಒಬ್ಬ ರಾಜಕಾರಣಿ ಶಿವಮೊಗ್ಗದ ಒಂದು ಮೂಲೆಯಲ್ಲಿ ಪ್ರಾಪರ್ಟಿ ತಗೊಂಡ್ಕೊಂಡಿದ್ದಾನೆ. ಏನ್ ನೋಡಿ ಯಾವ ತರ ಇವರು ಲೂಟಿ ಮಾಡ್ತಾರೆ. ಇವರಿಗೆ ಕಾಡು ಆ ಕಾರಣಕ್ಕಾಗಿ ಬೇಕು. ಟೈಗರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಗಳಲ್ಲಿ ಇವರೆಲ್ಲ ಪ್ರಾಪರ್ಟಿಗಳಿದಾವೆ. ಯಾಕೆ ಅವ್ರ ಪ್ರಾಪರ್ಟಿ ಅಲ್ಲಿ ಮಾಡ್ತಾರೆ? ಯಾಕಂದ್ರೆ ಪರಿಸರ ಚೆನ್ನಾಗಿದೆ ಅಂತ. ಆದ್ರೆ ಪರಿಸರ ಉಳಿಸೋಕೆ ಮಾತ್ರ ಈ ರಾಜಕಾರಣಿಗಳಿಗೆ ಕಿಂಚಿತ್ತು ಕೂಡ ಅವರಿಗೆ ಅನ್ಸೋದಿಲ್ಲ. ಸುರಂಗದಿಂದ ಪರಿಸರ ಉಳಿಯುತ್ತೆ ಅನ್ನೋದು ತಪ್ಪು. ನಾನು ಅವತ್ತು ಹೇಳೋದು ಮರ್ತೆ. ತುಂಬಾ ಜನ ಮತ್ತೊಂದು ಉದಾಹರಣೆ ಕೊಡ್ತಿದ್ದಾರೆ. ಏನು ಅಂದ್ರೆ ಕುಕ್ಕೆ ಮತ್ತೆ ಈ ಸಕಲೇಶ್ಪುರ ಭಾಗದಲ್ಲಿ ಆಗಿರುವಂತಹ ಏನು ಟ್ರೈನ್ ಇದೆಯಲ್ಲ, ಅದು ಸುರಂಗದ ಮಾರ್ಗಗಳಲ್ಲಿ ಹೋಗೋದಿಲ್ಲ ಅಂತ. ನೋಡಿ, ಅಲ್ಲಿ 57 ಟನಲ್ ಇದ್ರು ಕೂಡ ಅದು 1 ಕಿಲೋಮೀಟರ್ ಒಳಗಡೆನೆ ಒಂದು 600-700 ಮೀಟರ್ ಆ ತರದ ಟನಲ್ಗಳು, ಸಣ್ಣದು. ಆದ್ರೂ ಕೂಡ ಹೋದ ವರ್ಷ ಅಲ್ಲಿ ಬಂಡೆ ಕುಸಿತಿರುವಂತ ರಿಪೋರ್ಟ್ ಆಗಿದೆ. ಆ ಟ್ರೈನ್ ನ ಸ್ಟಾಪ್ ಮಾಡಲಾಗಿತ್ತು. ಇನ್ನು ಮುಂದೆ ನಾವು ನೋಡ್ತಿರೋದು ಎಲ್ಲ ಕುಸಿಯೋದೆಲ್ಲ ಈ ತನಕ ಏನು ಆಗಿಲ್ಲ ಅನ್ನೋದನ್ನ ಉದಾಹರಣೆ ಕೊಡಕ್ ಹೋಗ್ಬೇಡಿ. ಇನ್ನು ಮುಂದೆ ಏನಿದೆಯಲ್ಲ ಎಲ್ಲ ಕುಸಿತಾ ಹೋಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಚಿಕ್ಕಮಗಳೂರು ಆನೆ ದಾಳಿಗಳಿಗೆ ಸಂಬಂಧಿಸಿರುವಂಗೆ ಪ್ರತಿಕ್ರಿಯೆ ನೀಡ್ತಾ, ನಮ್ಮಲ್ಲಿ ಆನೆ, ಚಿರತೆ, ಹುಲಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದಾವೆ ಅಂತ ಹೇಳ್ತಾರೆ. ಚಿಕ್ಕಮಗಳೂರಲ್ಲಿ ಆನೆ ದಾಳಿ ಒಂದೇ ವಾರದಲ್ಲಿ 2 ಸಾವು ಮತ್ತು 14 ಜನ. ಏನಾಗಿದೆ, ಆನೆಗಳ ಸಂಖ್ಯೆ ಮತ್ತೆ ಹುಲಿಗಳ ಸಂಖ್ಯೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಹೊರಗಡೆ ಬರ್ತಾ ಇದ್ದಾವೆ. ಮಾನವ ಸಂಘರ್ಷ ನಡೀತದೆ. ನಾವು ಬ್ಯಾರಿಕೇಡ್ ಹಾಕಬೇಕು ಅಂತ ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಬ್ಯಾರಿಕೇಡ್ ಹಾಕ್ತೀವಿ. ಅವರಿಗೆ ಅದು ವಿಜ್ಞಾನ ಗೊತ್ತೋ ಏನೋ ಗೊತ್ತಿಲ್ಲ ನಮಗೆ. ಆದ್ರೆ ಈ ಪಶ್ಚಿಮ ಘಟ್ಟಗಳಲ್ಲಿ ನಾವು ಆನೆಗಳದ್ದು ಜಾಸ್ತಿ ಆಗಿದೆ ಅಂತ ಹೇಳಕ್ ಬರೋದಿಲ್ಲ. ನಿಮ್ಮ ಹಿಂದಿನ ಜನರೇಷನ್ ಮಾಡಿರುವಂತಹ ಕಾನೂನುಗಳಿಂದ ಅವುಗಳಿಂದ ಉಪಯೋಗ ಆಗಿದೆ. ಈಗ ಬೇಟೆ ನಿಗ್ರಹ ಆಗಿದೆ. ಪರಿಸರದ ಕುರಿತ ಜ್ಞಾನ ಇದೆ. ಜ್ಞಾನ ಇಲ್ಲ ಅಂತಂದ್ರೆ ಈ ಕಾನೂನು ಕಾಯ್ದೆಗಳು ಅವುಗಳನ್ನ ತಿಳಿಸ್ತಾ ಇದಾವೆ. ಹಾಗಾಗಿ ಬೇಟೆ ಕಡಿಮೆ ಆಗಿದೆ. ಇವತ್ತು ಮರಿ ವಿರೂಪನ್ಗಳು ಯಾರು ಕಾಣ್ತಾ ಇಲ್ಲ ನಮಗೆ. ಹಾಗಾಗಿ ಆನೆಗಳು ಸಂತತಿ, ಆನೆಗಳು ಮತ್ತೆ ಆನೆಗಳಿಗೆ ಯಾವ ಕೂಡ ಪರಭಕ್ಷಗಳು ಯಾವ ಇಲ್ಲ. ಇವುಗಳನ್ನ ಸಾಯಿಸುವಂತಹ ಯಾವುದೇ ಪ್ರಾಣಿಗಳು ಇರೋದಿಲ್ಲ. ಇವುಗಳ ಜೀವಿತಾವಧಿ ಕೂಡ ಹೆಚ್ಚಿದೆ. ಮತ್ತೆ ಇವುಗಳು ಮರಿ ಹಾಕಿದ್ರು ಕೂಡ ಅವುಗಳನ್ನ ತುಂಬಾ ಸಾಯೋದು ಕಡಿಮೆ ಇದೆ. ಹಾಗಾಗಿ ಇವುಗಳ ಸಾವು ಕಡಿಮೆ ಇರೋದ್ರಿಂದ ಇವುಗಳ ವೃದ್ಧಿ ಆಗ್ತಾನೆ ಇದಾವೆ ಅಂತ ನಮಗೆ ಅನಿಸುತ್ತೆ ಅಷ್ಟೇ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಆನೆಗಳಿರುವಂತದ್ದು ಸುಮಾರು 6395 ಆನೆಗಳಿದಾವೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿದ್ದಾರೆ. ಒಡಿಸಾದಲ್ಲಿ ದಶಕದಲ್ಲಿ 700 ಚಿಲ್ಲರೆ ಆನೆಗಳು ಸತ್ತೋಗಿದಾವೆ. ನಮ್ಮಲ್ಲಿ ಆ ತರದ ಸಮಸ್ಯೆ ಇಲ್ಲ. ಮತ್ತೆ ಅಲ್ಲಿ 600 ಜನ ಕಾನ್ಫ್ಲಿಕ್ಟ್ ಸತ್ತೋಗಿದ್ದಾರೆ. ವೆಸ್ಟ್ ಬೆಂಗಾಲು, ಅಸ್ಸಾಂ ಭಾಗದಲ್ಲಿ ರೈಲಿಗೆ ಸಾಕಷ್ಟು ಆನೆಗಳು ಮೃತಪಡ್ತವೆ. ಆದ್ರೆ ನಮ್ಮಲ್ಲಿ ಆ ತರದ್ದು ಸಾಯಿಸುವಂತದ್ದು ಆ ತರ ಪ್ರಕ್ರಿಯೆ ಬಹಳ ಕಡಿಮೆ. ಏನೋ ವಿದ್ಯುತ್ ಬಿಟ್ಟಾಗ ಸಾಯ್ತವೆ ಅಷ್ಟ್ಬಿಟ್ರೆ ವಿಷಪ್ರಾಶನ ಕೂಡ ನಮ್ಮಲ್ಲಿ ಇಲ್ಲ. ಆ ಕಡೆ ಭಾಗದಲ್ಲಿ ಇನ್ನೂ ವಿಷ ಹಾಕ್ಬಿಟ್ಟು ಎಲ್ಲ ಹಣ್ಣುಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕ್ಬಿಟ್ಟು ಸಾಯಿಸ್ತಾರೆ. ಹಾಗಾಗಿ ನಮ್ಮಲ್ಲಿ ಆಗಿದೆ ಆ ತರ. ಮತ್ತೆ ಹುಲಿಗಳ ಸಂವರ್ಧನೆ ಇರ್ಬೋದು. ನಮ್ಮ ಹುಲಿಗಳಲ್ಲಿ ಬಂಡೀಪುರ ಮತ್ತೆ ನಾಗರಹೊಳೆಯಲ್ಲಿ ಬರೀ ನ್ಯಾಷನಲ್ ಪಾರ್ಕ್ಗಳಲ್ಲಿ ನಾವು ಹುಲಿಗಳ ಸಂಖ್ಯೆ ತಗೊಂಡ್ರೆ ಬಂಡೀಪುರದಲ್ಲಿ 150 ಇದ್ರೆ 145 ನಾಗರಹೊಳೆಯಲ್ಲಿ ಇದಾವೆ. ಅದು ಟಾಪ್ 5 ಸ್ಲಾಟ್ ಅಲ್ಲಿ ನಾವು 2 ನಮ್ಮ ನ್ಯಾಷನಲ್ ಪಾರ್ಕ್ಗಳು ಇದಾವೆ. ಹಾಗಾಗಿ ನಮ್ಮಲ್ಲಿ ಇದಾವೆ. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಇರೋದ್ರಿಂದ ಇವುಗಳು ಮೊದಲಿಂದನೂ ಕೂಡ ಅವುಗಳ ಹುಲಿ ಸಂಖ್ಯೆ ಜಾಸ್ತಿ ಇದೆ. ಅವುಗಳು
ತುಂಬಾ ಜಾಸ್ತಿ ಆಗಿದಾವೆ ಅಂತ ನಾವು ಅನ್ಕೊಂಡಕ್ ಹೋಗ್ಬಾರ್ದು. ಅನ್ಕೊಂಡ್ರೆ ನಾವೇನೋ ಬಹಳಷ್ಟು ಕೆಲಸ ಮಾಡ್ಬಿಟ್ಟು ಏನೋ ಮಾಡ್ಬಿಟ್ಟಿದೀವಿ ಅಂತ ಅಲ್ಲ. ವಿಪರೀತ ಹೆದ್ದಾರಿಗಳ ಅಭಿವೃದ್ಧಿ ಇರ್ಬೋದು, ವಿಪರೀತ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಏನಿಲ್ಲ ಅಂದ್ರೆ ಒಂದೊಂದು ಡಜನ್ ಕಾಮಗಾರಿಗಳು ಆರಂಭ ಆಗಿದಾವೆ. ಅದು ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳು. ಮತ್ತೆ ಈಗ ಪಂಪ್ ಸ್ಟೋರೇಜ್ ಅಂತವು, ಈ ಸುರಂಗ ಮಾರ್ಗಗಳು, ಇಂಥವೆಲ್ಲ ಕೂಡ ಡಿಸ್ಟರ್ಬ್ ಮಾಡೇ ಮಾಡ್ತವೆ. ವಾಹನಗಳನ್ನು ಎಷ್ಟು ನಾವು ಓಡಾಡ್ತೇವೆ ಅಷ್ಟು ಅವು ವಿಚಲಿತ ಆಗ್ತವೆ, ಅವುಗಳೆಲ್ಲ ಹೊರಗೆ ಬರ್ತವೆ. ತುಂಬಾ ಜನರಿಗೆಲ್ಲ ಇವುಗಳ ಬಗ್ಗೆ ಕಾಳಜಿ ಇದೆ ಅಂತ ಅನ್ಕೊಂಡಿಲ್ಲ. ಅವೆ ಅಂತ ಕಾಡ, ಅವೆ ಅಂತ ಅದು ಪ್ರಾಣಿಗಳು ಜೂ ಅಲ್ಲಿ ಇರೋಕೆ ಯೋಗ್ಯ ಅಂತ ಹೇಳಿ ಸಾಕಷ್ಟು ಜನ ಅನ್ಕೊಂತಿರೋದ್ರಿಂದ ಇವುಗಳೆಲ್ಲ ಇಂಬ್ಯಾಲೆನ್ಸ್ ಆಗ್ತದೆ. ಇವು ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಮೊದಲು ಇವುಗಳನ್ನ ಸಂರಕ್ಷಣೆ ಮಾಡೋದು ಮತ್ತೆ ಜನರಿಗೆ ತಿಳಿ ಹೇಳುವಂತ ಕೆಲಸ ಬೇಕು. ಇವರೇ ಹೋಗ್ಬಿಟ್ಟು ಬರ್ಕೊಟ್ಬಿಟ್ಟು ಇಡೀ ಆಗುಂಬೆ ಘಾಟಿ ಅಲ್ಲ, ಇನ್ನು ಎಲ್ಲಾ ಪ್ರದೇಶವನ್ನು ಕೂಡ ಇವ್ರು ಬರ್ಕೊಡ್ತಾರೆ, ಇವರು ರೆಸಾರ್ಟ್ ಮಾಡ್ಕೊಂತಾರೆ. ಇಂಥ ಭ್ರಷ್ಟರ ಕೂಟದಲ್ಲಿ ನಾವೆಲ್ಲ ಪರಿಸರದ ಬಗ್ಗೆ ಮಾತಾಡೋದು, ಅದು ನಮ್ಮ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನಾವ್ಯಾರೋ ಪರಿಸರವಾದಿಗಳ ತರ NGOನೋ ಅಥವಾ ಟ್ರಸ್ಟೋ ಹಿಡ್ಕೊಂಡ್ಬಿಟ್ಟು ಯಾವುದೋ ಉದ್ದೇಶಗಳಿಗಾಗಿ ಯಾರು ಮಾಡೋದಿಲ್ಲ. ನಾವು ದುಡ್ಕೊಂಡ್ಬಿಟ್ಟು ನಾವು ರೈತರಿದ್ದೀವಿ, ನಾವು ಪತ್ರಕರ್ತಿದ್ವಿ. ನಮ್ಮ ಸ್ನೇಹಿತರೆ, ಪರಿಸರದ ಪಾಠಗಳನ್ನ ರಾಜಕಾರಣಿಗಳಿಂದ ಕಲಿಯೋದಕ್ಕೂ ಆಗೋದಿಲ್ಲ, ರಾಜಕಾರಣಿಗಳಿಗೆ ಪರಿಸರದ ಬಗ್ಗೆ ನಾವು ಅರಿವು ಮೂಡಿಸೋಕ್ಕೂ ಆಗೋದಿಲ್ಲ. ಆದ್ರೆ ನಮ್ಮ ಜನರು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಉಳ್ಳವರು ಮತ್ತೆ ಇಲ್ಲದ ಇರುವವರ ನಡುವಿನ ಸಂಘರ್ಷ ಏನಿದೆಯಲ್ಲ ಅವೆಲ್ಲ ಶುರುವಾಗ್ತವೆ. ಈಗೇನು ನೋಡಿ ಉದ್ಯೋಗಕ್ಕಾಗಿ ನಮ್ಮ ಯುವಕರೆಲ್ಲ ಬೀದಿ ಬಿದ್ದಿದ್ದಾರೆ. ಹಂಗೆ ನಾಳೆ ಮಲೆನಾಡಿನಲ್ಲಿ ಕೂಡ ನಮ್ಮ ಪ್ರಾಪರ್ಟಿನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ಬೀದಿಗೆ ಬಿಡಬೇಕೆ ಪರಿಸ್ಥಿತಿ ಬರುತ್ತೆ. ಚಿರತೆಗಳು ಕೂಡ ಜನರ ಮೇಲೆ ದಾಳಿ ಮಾಡ್ತಿರ್ಲಿಲ್ಲ, ಆದ್ರೆ ಈಗೆಲ್ಲ ಕೂಡ ಅವುಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಹಂಗಾಗಿ ಅವುಗಳ ಸಂತಾನ ಉತ್ಪತ್ತಿಯ ಕಾಲ, ಅವುಗಳು ಮರಿ ಹಾಕುವಂಥದ್ದು ಮತ್ತೆ ಅವುಗಳಿಗೆ ಪೂರಕವಾದಂತಹ ವಾತಾವರಣ ಈ ಸದ್ಯಕ್ಕೆ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ಆದ್ರೆ ಮುಂದೆ ಡಿಸ್ಟರ್ಬ್ ಆಗ್ತಾ ಹೋದಂಗೆ, ಈಗ 3 ವರ್ಷದಿಂದ ಯಾರು ಕೂಡ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಅವರೇನು ತಗೊಂಡು ಏನು ಬಿಟ್ಟಿಲ್ವಲ್ಲ, ಈಗ ಅವುಗಳ ಬಿಹೇವಿಯರ್ ಚೇಂಜ್ ಆಗಿದೆ. ಹಂಗಾಗಿ ನಮಗೆ ಅವುಗಳೆಲ್ಲ ನಮಗೆ ದಾಳಿಗೆ ಮುಂದಾಗ್ತಿದಾವೆ. ಅದು ಬಿಟ್ರೆ ಅದು ಯಾಕೆ ಆಯ್ತು ಅಂತೇಳಿ ನೀವು ನಿಮ್ಮ ತಜ್ಞರನ್ನು ಕೇಳಿ ನೋಡಿ ಒಂದ್ಸರಿ. ಇದೇನು ChatGPT ಉತ್ತರಗಳಲ್ಲ. ಸ್ವಲ್ಪ ಜ್ಞಾನವಂತರಾಗಿ ಮಾತಾಡಬೇಕು ರಾಜಕಾರಣಿಗಳು. ಅದು ಇವ್ರು ಯಾರನ್ನು ನಂಬಕ್ ಹೋಗ್ಬೇಡಿ. ರಾಜಕಾರಣಿಗಳನ್ನ ನಾವು ನಂಬಿದ್ರೆ ನಾಳೆ ಮಲೆನಾಡು ಇರೋದಿಲ್ಲ. ಥ್ಯಾಂಕ್ ಯು.